ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಉಗ್ರ ಮಂಜು ಅವರ ಒಂದು ರೌದ್ರಾವ ಆ ಥರ ಕಾಣಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಲ್ಲಿ ಆ ಒಂದು ಸಾಮ್ರಾಜ್ಯಕ್ಕೆ ಮಂಜು ಅವರು ಒಂದು ರೀತಿಯಲ್ಲಿ ರಾಜ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮೇ ಬಿ. ಸೊ ಈ ಟಾಸ್ಕು ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ, ಅಥವಾ ಬೇರೆ ಒಂದು ಪ್ರೋಮೋ ಬಂದಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಇದು ವಾರ ಪೂರ್ತಿ ಇದೇ ರೀತಿಯಲ್ಲಿ ಒಬ್ಬರೇ ರಾಜ ಆಗಿರ್ತಾರೆ ಅಥವಾ ಬೇರೆ ಏನಾದರೂ ಮತ್ತೊಬ್ಬರು ರಾಜ ಆಗಬಹುದು ಅನ್ನೋದು ಕೂಡ ನಮಗೆ ಒಂದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರಾಜನ್ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿರುತ್ತೆ ಅಂತಂದರೆ ನಿಷ್ಠುರ, ಸ್ವಲ್ಪ ಕಪಟಿ, ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು ರೀತಿಯಲ್ಲಿ ಒರಟ ಅನ್ನೋ ರೀತಿಯಲ್ಲಿ ಈ ಕ್ಯಾರೆಕ್ಟರ್ ಇರುತ್ತೆ. ಅದೇ ರೀತಿಯಲ್ಲಿ ಬಿಹೇವ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮಂಜು ಕ್ಯಾರೆಕ್ಟರ್ ಅಲ್ಲ, ಆ ಒಂದು ಏನು ಕ್ಯಾರೆಕ್ಟರ್ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ ಟಾಸ್ಕಲ್ಲಿ, ಸೊ ಅದೇ ರೀತಿಯಲ್ಲಿ ನಿಷ್ಕೃಷ್ಟ ಆ ರೀತಿಯಲ್ಲಿ, ಜೊತೆಗೆ ಕಪಟಿಯಾಗಿ, ಜೊತೆಗೆ ಕೊಂಚ ಒರಟನಾಗಿ ವರ್ತನೆ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿನೇ ಆರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಮಂಜು ಹತ್ರ ಆ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಇದ್ದರೂ ಕೂಡ ಬಟ್ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಕ್ಟರ್ ಕೂಡ ಆಗಿರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ವಿಲನ್ ಕ್ಯಾರೆಕ್ಟರ್ಗಳು ಮಾಡಿರೋದ್ರಿಂದ ಸೊ ಅವರಿಗೆ ಅದನ್ನು ನಿಭಾಯಿಸಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಮಟ್ಟಕ್ಕೆ ಒಂದು ಎಲ್ಲ ಗುಣಗಳಿರುವಂಥ ಒಂದು ರಾಜನ ಪಾತ್ರವನ್ನು, ಜೊತೆಗೆ ಇಲ್ಲಿ ಅವರು ಆಗಿರೋವಂಥ ರಾಜ ಏನಾಗಿದ್ದಾರೆ ಸೊ ಅಲ್ಲಿಂದನೇ ಶುರುವಾಗಿದೆ ಅವರ ಒಂದು ದರ್ಬಾರ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕ್ವಾಟ್ಲೆ ಕೊಡ್ತಿದ್ದಾರೆ. ಕ್ವಾಟ್ಲೆ ಮೀನ್ಸ್ ಆ ರಾಜನಾಗಿ ಏನೇನು ಹೋರಾಟ ಮತ್ತು ಕಪಟಿ ಅನ್ನೋ ಒಂದು ಏನು ರಾಜನ ಒಂದು ಪಾತ್ರ ಇದೆ, ಸೊ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಅವರು ಪೋರ್ಟ್ರೇ ಮಾಡ್ಕೊತಿದ್ದಾರೆ. ಸೊ ಅಲ್ಲಿ ಚೈತ್ರಾಗೆ ಅಂತೂ ಆಲೂಗಡ್ಡೆ ಬಾಯಿಗೆ ಇಡಿಸ್ಬಿಟ್ಟಿದ್ದಾರೆ. ಕಾರಣ ಮೇ ಬಿ ಅವ್ರು ಏನಾದರೂ ರಾಜನ ವಿರುದ್ಧ ಕೆಲವೊಂದು ಮಾತುಗಳನ್ನ ಆಡಿರ್ಬೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಮಾತಾಡಿರೋದ್ರಿಂದ ಸೊ ಅವರಿಗೆ ಬಾಯಲ್ಲಿ ಆಲೂಗಡ್ಡೆ ಇಡಿಸ್ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕೆಲವ್ರ ಕಡೆಯಿಂದ ಡ್ಯಾನ್ಸ್ ಮಾಡಿಸ್ತಿದ್ದಾರೆ. ಯಾರು ಗೌತಮಿ ಆದರೂ ಆಗಿರ್ಬೋದು, ಐಶ್ವರ್ಯ ಆದರೂ ಆಗಿರ್ಬೋದು. ಆ್ಯಂಡ್ ಅಲ್ಲಿ ಧನರಾಜ್ ಕಡೆಯಿಂದ ಕೂಡ ಅಲ್ಲಿ ಕಾಲಿಗೆ ಮೀನ್ಸ್ ಆ ಒಂದು ಏನು ಕೆಳಗಡೆ ಇಟ್ಟಿರ್ತಾರೆ ಸೊ ಸ್ಟೇಜ್ ಥರದ್ದು, ಸೊ ಅದಕ್ಕೆ ಕಾಲು ಮುಟ್ಟಿಸಿ ಅಲ್ಲಿ ರಾಜಾದಿರಾಜ ಅನ್ನೋ ಒಂದು ಜೈಕರಗಳು ಕೂಡ ಹಾಕಿಸ್ಕೊತಿದ್ದಾರೆ. ಸೊ ಇದನ್ನು ನಾನು ಖಂಡಿಸ್ತೀನಿ ಅನ್ನೋ ಒಂದು ಹೇಳಿಕೆಗಳು ಕೂಡ ಚೈತ್ರದಿಂದ ಬರ್ತಿರೋದ್ರಿಂದನೇ ಅವ್ರು ಬಾಯಿಗೆ ಆಲೂಗಡ್ಡೆ ಇಡಿಸಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಮಧ್ಯಾಹ್ನದ ಒಂದು ಉಪಹಾರ ಯಾರಿಗೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಿದೆ ಅಂತಂದಾಗ ಮೇ ಬಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಏನಾದರೂ ರಾಜನ ವಿರುದ್ಧ ಪಿತೂರಿಗಳೇನಾದರೂ ನಡೆದಿರೋವಂಥದ್ದು ಅವ್ರಿಗೆ ಗೊತ್ತಾಗಿರ್ಬೋದು. ಸೊ ಅದಕ್ಕೋಸ್ಕರನೇ ಕೆಲವೊಂದು ಶಿಕ್ಷೆಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ಅಲ್ಲಿ 50 ಬಸ್ಕಿ ಕೂಡ ಓಡಿಸ್ತಿದ್ದಾರೆ. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲಿ ಇವಾಗ ಅಲ್ಲಿರುವಂಥ ಪ್ರಜೆಗಳು ಒಂದಲ್ಲ ಒಂದು ಟೈಮಲ್ಲಿ ರಾಜನ ವಿರುದ್ಧ ದಂಗೆ ಹೇಳಲೇಬೇಕಾಗತ್ತೆ. ಹೇಳ್ತಾರಾ ಅಥವಾ ಹೇಳಲ್ವಾ, ಅದೇ ರೀತಿಯಲ್ಲಿ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾರ ಅನ್ನೋದು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಈ ಕಾನ್ಸೆಪ್ಟ್ ಇರೋದೇ ಆ ಥರ. ಅದೇ ಹೇಳಿದ್ನಲ್ಲ, ಕಪಟಿ ರಾಜ ಮತ್ತು ಒರಟ ರಾಜನ ಯಾವ ರೀತಿಯಲ್ಲಿ ಜನಗಳು ಇದು ಮಾಡ್ತಾರೆ ಅಂತ, ಅವನ ಒಂದು ರಾಜ್ಯಭಾರದಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ, ದಂಗೆ ಹೇಳ್ತಾರೆ, ದಂಗೆ ಹೇಳಲ್ವಾ, ಆ್ಯಂಡ್ ರಾಜ್ಯ ಯಾವ ರೀತಿಯಲ್ಲಿ ರಾಜ್ಯ ದರ್ಬಾರ್ ನಡೆಸ್ತಾನೆ. ಸೊ ಆ ರೀತಿಯಲ್ಲೇ ಇದಿರುವಂಥದ್ದು. ಮೇ ಬಿ ಪಾಯಿಂಟ್ಸ್ಗಳು ಯಾವ ರೀತಿಯಲ್ಲಿ ಇಲ್ಲಿ ಕೌಂಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಅಲ್ಲಿ ನೀವು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಧನರಾಜ್ ಕೂಡ ಒಂದು ಟೈಮಲ್ಲಿ ಏನು ಅಂದ್ಕೊಂಡಿದ್ದಾರೆ ಇವರು, ಅವ್ರು ಹೇಳಿದಾಗೆಲ್ಲ ಕೇಳಬೇಕು ಅನ್ನೋ ಒಂದು ಮಾತನ್ನು ಹನುಮಂತನ ಎದುರುಗಡೆ ಹೇಳ್ತಾರೆ. ಮೇ ಬಿ ರಾಜನ ವಿರುದ್ಧ ದಂಗೆ ಏಳಬಹುದು. ನನ್ನ ಪ್ರಕಾರ ಅದೇ ಕ್ಯಾರೆಕ್ಟ್ರಲ್ಲಿ, ಪ್ರಜೆಯ ಕ್ಯಾರೆಕ್ಟರ್ನಲ್ಲೇ ಇದ್ಕೊಂಡು ದಂಗೆ ಏಳಬೇಕಾಗಿರುವಂಥದ್ದು ಇವರ ಒಂದು ಪಾತ್ರವಾಗಿರುತ್ತೆ. ಬಟ್ ಯಾರು ಹೇಳ್ತಾರೆ ಅನ್ನೋದು ಕ್ಲಿಯರಾಗಿ ನೋಡಬೇಕು. ಅಲ್ಲಿ ನೋಡ್ತಿರೋ ಪ್ರಕಾರ ನನಗೆ ಅನಿಸಿರೋವಂಥದ್ದು ಚೈತ್ರ ಅವರು ಸ್ವಲ್ಪ ಆ ಕ್ಯಾರೆಕ್ಟ್ರಲ್ಲಿ ಇದ್ಕೊಂಡೇ ಒಂದು ಟಾಂಗ್ ಅನ್ನೋದು ಕೊಡ್ತಿದ್ದಾರೆ ರಾಜರಿಗೆ. ಸೊ ಅದಕ್ಕೆ ರಾಜರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಇದು ಟಾಸ್ಕ್ ತುಂಬ ಚೆನ್ನಾಗಿದೆ. ಇಲ್ಲಿ ಚಾಲೆಂಜಸ್ ಇರುವಂಥದ್ದು ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ರಾಜನಿಗೆ ಇರುವಂಥದ್ದು. ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಸೇರಿಕೊಂಡು ಒಂದು ದಂಗೆ ಎದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಅಲ್ಲಿ ಮೇ ಬಿ ಮಂತ್ರಿ ಅಥವಾ ಒಂದು ತನ್ನ ಬಲಗೈ ಬಂಟ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರನ್ನು ಇಟ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಲ್ಲಿ ಮಂಜು ಅವರು ಏನಾದರೂ ಕೂಡ ತ್ರಿವಿಕ್ರಮ್ ಕಡೆಯಿಂದ ಮೇ ಬಿ ಮಾಡಿಸ್ತಾರೆ. ತ್ರಿವಿಕ್ರಮ್ಗೆ ಒಂದು ರೀತಿಯಲ್ಲಿ ಬಲಗೈ ಬಂಟ ಒಂದು ಮಂತ್ರಿ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ಯಾರು ಒಂದು ನಿಭಾಯಿಸ್ತಾರೆ, ಆ್ಯಂಡ್ ಇನ್ಕ್ಲೂಡಿಂಗ್ ಮಂತ್ರಿ ಕೂಡ ಪ್ರಜೆಗಳ ಜೊತೆ ನಿಂತ್ಕೊಂಡೇ ಒಂದು ರಾಜನ ವಿರುದ್ಧ ಪಿತೂರಿ ಮಾಡ್ಬೋದು. ಸೊ ಯಾರು ಯಾವ ರೀತಿಯಲ್ಲಿ ಈ ರೀತಿಯ ಒಂದು ಪಿತೂರಿ ಹೆಣಿತಾರೆ ಅನ್ನೋದು ನೋಡಬೇಕಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ನಿಮಗೇನು ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿದಾದ್ಮೇಲೆ? ಆ್ಯಂಡ್ ಈ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.